ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಈಗೆಲ್ಲ ಡಿಜಿಟಲ್ ಯುಗ, ಮೊಬೈಲ್ ಇಂಟರ್ನೆಟ್ ಇಲ್ಲದೆ ನಾವೆಲ್ಲ ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಡಿಪೆಂಡ್ ಅನ್ನೋಕ್ಕಿಂತಲೂ ನಾವೆಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಕಂಪ್ಲೀಟ್ ಆಗಿ. ಕೆಲವರಂತೂ ಮೊಬೈಲ್ ಇಲ್ಲದೆ ಬದುಕೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಭದ್ರತೆ ವಿಷಯವಾಗಿ ಅತ್ಯುನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಮೊಬೈಲ್ ಮತ್ತೆ ಇಂಟರ್ನೆಟ್ ಅನ್ನ ಅವಶ್ಯಕತೆ ಇದ್ರೆ ಮಾತ್ರ ಬಳಕೆ ಮಾಡ್ತಾರೆ. ನಿಮ್ಮ ತರ ಅದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಅಥವಾ ಅದರಲ್ಲೇ ಕಾಲ ಕಳೀತಾ ಇಲ್ಲ. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಮಹತ್ವದ ಕಾರ್ಯಾಚರಣೆಗಳಲ್ಲಿ ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಸೇರಿದಂತೆ ನಿರ್ಣಾಯಕ ಕಾರ್ಯಾಚರಣೆಗಳಲ್ಲಿ ಮಾಸ್ಟರ್ ಮೈಂಡ್ ಅಂತಾನೆ ಹೆಸರುವಾಸಿ ಆದವರು. ಇಂತಹ ಅಜಿತ್ ದೋವಲ್ ಅವರು ದೆಹಲಿಯಲ್ಲಿ ವಿಕಸಿತ್ ಭಾರತ ಯುವ ಮುಖಂಡರ ಸಂವಾದ 2026 ಮೊನ್ನೆ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಯೂತ್ಸ್ ಅವರಿಗೆ ಒಂದಿಷ್ಟು ಕ್ವೆಶ್ಚನ್ಸ್ಗಳನ್ನ ಕೇಳಿದ್ದಾರೆ. ಅಂದ್ರೆ ಅವ್ರ ಬಗ್ಗೆ ಇದ್ದಂಥ ಕೆಲವೊಂದು ಕ್ಯೂರಿಯಾಸಿಟಿ, ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಅವ್ರು ಮೊಬೈಲ್ ಯೂಸ್ ಮಾಡ್ತಾರೋ ಇಲ್ವೋ, ಅಥವಾ ಇಂಟರ್ನೆಟ್ ಯೂಸ್ ಮಾಡ್ತಾರೋ ಇಲ್ವೋ, ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ಗಳನ್ನ ಹೊಂದಿದಾರೋ ಇಲ್ವೋ, ಹೀಗೆ ಹಲವಾರು ಪ್ರಶ್ನೆಗಳನ್ನ ಅವ್ರಿಗೆ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿರೋದು, ಮೊಬೈಲ್ ಮತ್ತೆ ಇಂಟರ್ನೆಟ್ ನಾವೆಲ್ಲ ಹೆಂಗೆ ಯೂಸ್ ಮಾಡ್ತೀವಿ ಡೈಲಿ ಲೈಫಲ್ಲಿ, ಅವ್ರು ಆ ಥರ ಯೂಸ್ ಮಾಡಲ್ಲ. ಅನಿವಾರ್ಯ ಸಂದರ್ಭದಲ್ಲಿ ಫ್ಯಾಮಿಲಿಯವ್ರ ಜೊತೆ ಏನಾದರೂ ಕಮ್ಯುನಿಕೇಶನ್ ಮಾಡಬೇಕು ಅಂತಂದರೆ ಮೊಬೈಲ್ ಮತ್ತು ಇಂಟರ್ನೆಟ್ ಸೇವೆಯನ್ನು ಅವ್ರು ಯೂಸ್ ಮಾಡ್ತಾರೆ. ಅದರ್ವೈಸ್ ಫಾರಿನ್ ಗಣ್ಯರ ಜೊತೆ ಏನಾದರೂ ಮಾತಾಡಬೇಕು ಅಂತಂದರೆ ಅವಾಗ ಈ ಮೊಬೈಲ್ ಮತ್ತು ಇಂಟರ್ನೆಟ್ ಸೇವೆಯನ್ನು ಯೂಸ್ ಮಾಡ್ತಾರೆ ಅಂತ. ಅದರಲ್ಲೂ ಈ ಕ್ವೆಶ್ಚನ್ಗೆ ಅವರು ಮತ್ತೊಂದು ಇಂಟ್ರೆಸ್ಟಿಂಗ್ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಥರ ಸಾಮಾನ್ಯ ಜನರು ಮೊಬೈಲ್ ಅಥವಾ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಥ್ರೂ ವಾಟ್ಸಪ್ ಕಾಲ್ ಅಥವಾ ಫೋನ್ ಕಾಲ್ ಮೊಬೈಲಲ್ಲಿ ನಾವು ಮಾಡಿ ಮಾತಾಡ್ತೀವಿ ಕಮ್ಯುನಿಕೇಷನ್ ಪರ್ಪಸ್. ಆದರೆ ನಮಗೆ ತಿಳಿಯದೆ ಅಂದರೆ ಸಾಮಾನ್ಯ ಜನರಿಗೆ ತಿಳಿಯದ ಸಾಕಷ್ಟು ರಹಸ್ಯವಾಗಿ ಕಮ್ಯುನಿಕೇಷನ್ ಮಾಡುವಂಥ ವ್ಯವಸ್ಥೆಗಳಿದೆ. ಹಾಗಾಗಿ ಅವರು ಮೊಬೈಲ್ ಮತ್ತು ಇಂಟರ್ನೆಟ್ ಸೇವೆಯನ್ನು ಅಷ್ಟಾಗಿ ಯೂಸ್ ಮಾಡಲ್ಲ, ಅವಶ್ಯಕತೆ ಬಂದರೆ ಮಾತ್ರ ಯೂಸ್ ಮಾಡ್ತಾರೆ. ಇನ್ನು ನಿಮ್ಮದು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಕೌಂಟ್ ಇದೆಯಾ ಅಂತಲೂ ಕೂಡ ಒಂದು ಪ್ರಶ್ನೆ ಅಲ್ಲಿ ಉದ್ಭವವಾಗುತ್ತೆ. ಅದಕ್ಕೆ ಅವರು ಉತ್ತರ ಕೊಡ್ತಾ, ಹೋದ ವರ್ಷ ಒಂದು ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಅಂದರೆ ಅಜಿತ್ ದೋವಲ್ ಅವರ ಒಂದು ಫೇಸ್ಬುಕ್ ಅಕೌಂಟ್ ಇದೆ, ಅಕೌಂಟ್ ಹ್ಯಾಕ್ ಮಾಡಿದ್ದಾರೆ, ಹೀಗೆಲ್ಲ ಒಂದಿಷ್ಟು ಚರ್ಚೆಗಳು ಬಂದಿತ್ತು. ಸೊ ಆ ಸಂದರ್ಭದಲ್ಲೇ ಒಂದು ಕ್ಲಾರಿಫಿಕೇಶನ್ ಇತ್ತು, ಅಜಿತ್ ದೋವಲ್ ಅವರು ಅಧಿಕೃತವಾಗಿ ಯಾವುದೇ ಫೇಸ್ಬುಕ್ ಅಕೌಂಟನ್ನು ಹೊಂದಿಲ್ಲ, ನೀವು ಯಾರು ಫಾಲೋ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ಅಫಿಷಿಯಲ್ ಆಗಿ ಹೇಳಲಾಗಿತ್ತು. ಅಂದರೆ ಪಾಕಿಸ್ತಾನದ ಸೈಬರ್ ದಾಳಿ ಇದು ಅಂತೆಲ್ಲ ಒಂದಿಷ್ಟು ಚರ್ಚೆಗಳು ಹುಟ್ಕೊಂಡಿತ್ತು. ಹಾಗಾಗಿ ಈ ತಂತ್ರಜ್ಞಾನದ ಅಪಾಯಗಳು ಅಂದರೆ ಡಿಜಿಟಲ್ ಯುಗ ಬಂದ ಮೇಲೆ ನಾವು ನೋಡ್ತಾ ಇದ್ದೀವಿ, ಮೋಸ ಮಾಡೋರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡೋದು ಅಥವಾ ಫೇಕ್ ಫೋಟೋಗಳನ್ನು ಕ್ರಿಯೇಟ್ ಮಾಡೋದು, ಒಂದು ಕಡೆ ತಂತ್ರಜ್ಞಾನದ ದುರುಪಯೋಗನೂ ಆಗ್ತಿರೋದ್ರಿಂದ ಈ ವಂಚನೆಗೊಳಗಾಗೋರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಸೈಬರ್ನಿಂದಾಗಿ ಅಥವಾ ಈ ತಂತ್ರಜ್ಞಾನದಿಂದಾಗಿ ಅಪಾಯಗಳು ಹೇಗೆ ಆಗುತ್ತೆ ಇದನ್ನು ಬಹಳ ಹತ್ತಿರದಿಂದ ನೋಡಿರುವಂಥ ಅಜಿತ್ ದೋವಲ್ ಅವರು ಒಂದು ಕಡೆ ಮೊಬೈಲನ್ನು ಅನಿವಾರ್ಯ ಪರಿಸ್ಥಿತಿ ಬಂದಾಗ ಮಾತ್ರ ಯೂಸ್ ಮಾಡ್ತಾರೆ, ಹಾಗೆಯೇ ಇಂಟರ್ನೆಟ್ಟನ್ನು ಅಷ್ಟೇ ಅನಿವಾರ್ಯ ಅಥವಾ ಅವಶ್ಯಕತೆ ಇದ್ದಾಗ ಮಾತ್ರ ನಾನು ಯೂಸ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಇದು ಇವಾಗ ಬಹಳಷ್ಟು ಚರ್ಚೆ ಆಗ್ತಿದೆ. ಯಾಕಂದರೆ ನೀವೆಲ್ಲ ಮೊಬೈಲ್ ಇಲ್ಲದೆ ಇಂಟರ್ನೆಟ್ ಸೇವೆ ಇಲ್ಲದೆ ಕಮ್ಯುನಿಕೇಷನ್ನೇ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನಿಜವಾಗ್ಲೂ ಕಮ್ಯುನಿಕೇಷನ್ ಬೇಕಾಗಿರೋರು ಅಂದರೆ ಭದ್ರತೆ ದೃಷ್ಟಿಯಿಂದ ನಮ್ಮನ್ನೆಲ್ಲ ಕಾಯ್ತಾ ಇರೋರು ಅಥವಾ ನಮ್ಮ ಮೇಲೆ ದಾಳಿ ಆದಂಥ ಸಂದರ್ಭದಲ್ಲಿ ಭಾರತದ ಭದ್ರತಾ ವಿಷಯವಾಗಿ ಏನಾದರೂ ಲೋಪಗಳು ಉಂಟಾದಂಥ ಸಂದರ್ಭದಲ್ಲಿ ಅದಕ್ಕೆ ದಿಟ್ಟ ಉತ್ತರ ಕೊಡುವಂಥ ವ್ಯಕ್ತಿ, ಅದರಲ್ಲಿ ಪ್ರಮುಖ ನಿರ್ಣಾಯಕ ಪಾತ್ರ ವಹಿಸುವಂಥ ವ್ಯಕ್ತಿನೇ ಮೊಬೈಲ್ ಮತ್ತು ಇಂಟರ್ನೆಟ್ ಯೂಸ್ ಮಾಡಲ್ಲ ಅನ್ನೋದು ಇವಾಗ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿರುವಂಥ ವಿಷಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂಥ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.